ಯೂಟ್ಯೂಬಲ್ಲೇ ಯಾರೂ ತೋರಿಸಿಲ್ಲ ಅನಿಸುತ್ತೆ. ಈ ಥರ 5 ಗಂಟೆಗೆ ಬೆಳಗ್ಗೆ ಅದು ಸ್ಪೆಷಲ್ಲು ಮೇಲೆ ಓಪನ್ ಆಗೋದು ದೇವಸ್ಥಾನ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಚಿದಂಬರಮಲ್ಲಿ ಬೆಳಗ್ಗೆ 5 ಗಂಟೆ ಇಲ್ಲೊಂದು ದೇವಸ್ಥಾನದೊಂದು ದೊಡ್ಡ ಹಾಲ್ ಮಾಡಿದ್ರು. ಅವರು ಡ್ರೈವರ್ಗೆ ಗೊತ್ತಂತೆ ಅದು ಅಲ್ಲಿ ಒಬ್ರಿಗೆ ಮಲ್ಕೊಳ್ಳೋದಕ್ಕೆ ಇಷ್ಟು ಅಂತ ಹೇಳಿ. ಆಮೇಲೆ ತಣ್ಣೀರಿದ್ದಿತ್ತು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇವಾಗ ಹೊರಟ್ವು. ನೋಡಿ ತನ್ನದು ಗೋಪುರ ಕಾಣಿಸುತ್ತೆ ರೋಡಲ್ಲಿ. ನೋಡಿ ನಮ್ಮ ಸುಂದ್ರಿ ರೆಡಿಯಾಗಿದ್ದಾಳೆ. ರೋಡಲ್ಲಿ ಒಬ್ಬರು ಇಲ್ಲ ನೋಡಿ. ಇದು ನಿನ್ನೆ ಹೋಗಿದ್ವು ರಾತ್ರಿ. ಗಣೇಶನ ದರ್ಶನ ಬೆಳಗ್ಗೆ 5 ಗಂಟೆಗೆ ಮಾಡಿಸ್ತಾ ಇದ್ದೀನಿ. ಎಲ್ರಿಗೂ ಗಣೇಶ ಒಳ್ಳೇದು ಮಾಡಲಿ. ಎಲ್ಲ ನಮ್ಮ ಕಡೆಯವರು ರೆಡಿ ಹಾಕಿ ಬಸ್ಸಿಗೆ ಹೋಗ್ತಾಯಿದ್ವಿ. ತುಂಬ ಚುಮು ಚಳಿ, ಚುಮು ಚಳಿ. ನಾನು ನನ್ನ ತೋರಿಸ್ಲಾ ನಿದ್ದೆನೇ ಇಲ್ಲ. ಕಣ್ಣು ನೋಡಿ ಹೆಂಗಾಗಿದೆ. ಬೇರೆ ಜಾಗ, ಆಮೇಲೆ ಚಳಿ, ಸೊಳ್ಳೆ, ನಿದ್ದೆನೇ ಆಗಲ್ಲ. ಹೊರಗಡೆ ಬಂದರೆ ಇನ್ನು ಮನೆಗೆ ಹೋಗಿ ತುಂಬ ಸುಧಾರಿಸ್ಕೊಳ್ಬೇಕು. ಇವಾಗ 2 ದಿವಸದಿಂದ ನಂದು ಆರ್ಡ್ರ್ ಬೇರೆ ಕಳಿಸಿಲ್ಲ. ಇನ್ನು ಅದು ಆರ್ಡ್ರೆಲ್ಲ ಕಳಿಸ್ಬೇಕು, ಸುಧಾರಿಸ್ಕೊಬೇಕು. ಕೂತು ಮೈಕೈ ನೋವು ಈ ಥರ. ನನ್ನ ಲಗೇಜು ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕೊಡ್ರಿ ಅಂದ್ರೂ ಇಲ್ಲ ನೀವು ವೀಡಿಯೋ ಮಾಡಿರಿ ಬನ್ನಿರಿ ಅಂತಾಳೆ ನೋಡ್ರಿ. ಬೆಳಗ್ಗೆ 5 ಗಂಟೆಗೆ ಶಿವನ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಬಸ್ಸಲ್ಲಿ ಇನ್ನೂ ಎಲ್ಲ ರೆಡಿ ಆಗ್ತಾಯಿದ್ರು. ನಾನು ನಮ್ಮ ಅತ್ತಿಗೆ ಫಾಸ್ಟಾಗಿ ಹೋಗ್ತಾಯಿದ್ವಿ. ಸ್ವಲ್ಪ ಜನ ನಮ್ಮ ಅತ್ತಿಗೆ ನೋಡಿ 5 ಗಂಟೆಗೆ ಹೇಗಿದೆ ನೋಡಿ. ಬೆಳಗ್ಗೆ 5 ಗಂಟೆಗೆ ಕಾಣಿಸುತ್ತೆ. ರಂಗೋಲಿ ನೋಡಿ. ಇವಾಗೇನೋ ಇವ್ರಿಗೆ ಈ ತಿಂಗಳೆಲ್ಲ ತುಂಬ ದೊಡ್ಡದಾಗಿ ಕಲರಾಗಿ ರಂಗೋಲಿ ಹಾಕ್ಬೇಕಂತೆ ನೋಡಿ. ಬೆಳಗ್ಗೆನೇ 5 ಗಂಟೆಗೆ ಯಾರಾದರೂ ದೇವಸ್ಥಾನ ದರ್ಶನ ಮಾಡಿಸಿದಾರಾ ನೋಡಿ. ನಾನು ಮಾಡಿಸ್ತಾ ಇದ್ದೀನಿ. ಚಂದ್ರ ನೋಡಿ ಚಂದ್ರ ನೋಡಿ, ಚಂದಮ್ಮಮ್ಮ ನೋಡಿ. ನಾನು 5 ಗಂಟೆಗೆ ದರ್ಶನ ಮಾಡೋದಲ್ಲದೆ ನಿಮಗೂ 5 ಗಂಟೆಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಪೂಜೆ ಶುರು ಆಯಿತು, ಓಡೋಗ್ತಾ ಇದ್ದೀವಿ. ಒಳಗೆ ವಿಡಿಯೋ ಅವಕಾಶ ಇಲ್ಲ, ಅದು ಗಡಿಯಾರ ಸರಿ ಇಲ್ಲ ನೋಡಿ. ಮೇಲೆ ಬಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಇಲ್ಲಿ ನೋಡಿ, ಯಾರಿಗೂ ಗೊತ್ತಿಲ್ಲ ಇದು ಚಿದಂಬರಮಲ್ಲಿ ಶಿವನ ದೇವಸ್ಥಾನ. ಮೇಲೆ ಬರಬೇಕು, ತುಂಬ ಮೇಲೆ. ನಮಗೆ ಗೊತ್ತಾಗಲಿಲ್ಲ. 5 ಗಂಟೆಗೆ ಬಂದ್ವು. ಅವರೆಲ್ಲ ಕೆಳಗೆ ಇಳಿದ ಮೇಲೆ ನಾನು ವಿಡಿಯೋ ಮಾಡ್ತಿರೋದು ಕದ್ದಿ ಮುಚ್ಚಿ ನೋಡಿ. ಬೆಳಗ್ಗೆನೇ ಪೂಜೆ ತುಂಬ ಚೆನ್ನಾಗಾಯಿತು. ಮೇಲೆ ಹತ್ತಿ ಹೋಗಿದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಮೇಲೆ ದೇವರಿರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಯಾವಾಗಲೂ ತೆಗೆಯಲ್ಲ, ಬೆಳಗ್ಗೆ ಮಾತ್ರ
5 ಗಂಟೆಗೆ ಪೂಜೆ ಆಗೋದಂತೆ. ಕ್ಲೋಸ್ ಮಾಡಿಟ್ಟಿರ್ತಾರೆ, ಇಲ್ಲೂ ಕ್ಲೋಸ್ ಮಾಡ್ತಾರೆ, ಅಲ್ಲೂ ಕ್ಲೋಸ್ ಮಾಡ್ತಾರೆ, ಅಲ್ಲೂ ಕ್ಲೋಸ್ ಮಾಡ್ತಾರೆ. ಅಲ್ಲಿ ಮೇಯ್ನು ದೇವರಿರೋದು. ತುಂಬ ಅಂದರೆ ತುಂಬ ಒಂಥರ ನನಗೆ ಮೈಯೆಲ್ಲ ಒಂಥರ ಇದಾಗ್ತಾ ಇದೆ, ರೋಮಾಂಚನ ಆಗುತ್ತೆ ಅಂತಾರಲ್ಲ ಆ ಥರ ಆಗ್ತಿದೆ. ಫಸ್ಟು ಈ ಥರ ದರ್ಶನ ಆಗಿತ್ತು. ಅಲ್ಲಿ ಕಿಟಕಿ ಇದೆಯಲ್ಲ, ಆ ಕಿಟಕಿಲಿ ನಾನು ತೋರಿಸ್ದೆ ನೋಡಿ, ಅಲ್ಲಿರೋದು ಆ ದೇವರು. ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ದೇವಸ್ಥಾನ. ಚಿದಂಬರಮಲ್ಲಿ ಶಿವನ ದೇವಸ್ಥಾನ. ಯಾಕಂದರೆ ನನಗೆ ತಮಿಳ್ ಬರಲ್ಲ, ಇಲ್ಲಿ ಯಾರೂ ಮಾತಾಡಲ್ಲ ಸರಿಯಾಗಿ. ನನಗೂ ಅದ್ರ ಏನು ಹೇಳಬೇಕು ಏನು ಕೇಳಬೇಕು ಗೊತ್ತಿಲ್ಲ. ಇಲ್ಲಿ ಹಾಕಿರ್ತೀನಿ, ತಮಿಳ್ ಬರೋರು ಓದಿ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ದರ್ಶನ. ಇನ್ನು ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಥರ ದರ್ಶನ ಎಲ್ಲ. ಮುಂದೆ ಈ ಥರ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಅಲ್ಲಿ ಶಿವ ಇರೋದು ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ, ಹೊರಟು. ತುಂಬ ಅಂದರೆ ತುಂಬ ಚೆನ್ನಾಗಿ ವಿಶೇಷವಾಗಿರೋದು. ಯೂಟ್ಯೂಬಲ್ಲೇ ಯಾರೂ ತೋರಿಸಿಲ್ಲ ಅನಿಸುತ್ತೆ ಈ ಥರ 5 ಗಂಟೆಗೆ ಬೆಳಗ್ಗೆ ಅದು ಸ್ಪೆಷಲ್ಲು ಮೇಲೆ ಓಪನ್ ಆಗೋದು ದೇವಸ್ಥಾನ. ದಯವಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ದೇವಸ್ಥಾನದ್ದು ವಿಡಿಯೋ ತುಂಬ ಜನಕ್ಕೆ ಈ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ನೋಡೋದಕ್ಕಾಗಲ್ಲ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಮನೆಯಲ್ಲೇ ಕೂತಿರ್ತಾರೆ. ಅಂಥವ್ರಿಗೆ ನೀವು ಈ ಥರ ವೀಡಿಯೋನೆಲ್ಲ ಶೇರ್ ಮಾಡಿದ್ರೆ ಖಂಡಿತ ಅವ್ರ ಮನೆಯಲ್ಲೇ ಕೂತ್ಕೊಂಡು ದರ್ಶನ ಮಾಡಿ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡೋದು, ಅದು ನಿಮಗೆ ಪುಣ್ಯ ಸಿಗುತ್ತೆ. ದಯವಿಟ್ಟು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಸ್ಪೆಷಲ್ ದರ್ಶನ ಮಾಡಿಸಿದ್ದೀನಿ. ನಿಜವಾಗ್ಲೂ ಈ ಥರ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಲ್ವಾ. ಅದಕ್ಕೆ ಸುಮ್ಮನೆ ನಾವು ಬರೋದು ಬೇಡ, ರಾತ್ರಿ ದರ್ಶನ ಆಗಿತ್ತಲ್ಲ ಅಂತ ಅರ್ಧಕ್ಕರ್ಧ ಜನ ಬಸ್ಸಲ್ಲೇ ಕೂತಿದ್ದಾರೆ. ಆದರೆ ನಾವು ಸ್ವಲ್ಪ ಜನನೇ ಬಂದಿತ್ತು, ಬೆಳಗಿನ 5 ಗಂಟೆ ಅಲ್ವಾ ಅಂತ. ಇಲ್ಲೇನೋ ಧನುರ್ಮಾಸ ಅಲ್ವಾ, ಅದಕ್ಕೆ ನೋಡಿ ಧನುರ್ಮಾಸ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಮಗೂ ದರ್ಶನ ಮಾಡಿಸಿದ್ದೀನಿ. ವಿಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಆಮೇಲೆ ಇನ್ನೊಂದು ಏನು ವಿಶೇಷ ಅಂದರೆ, ನಮ್ಮ ಅದಕ್ಕೆ 35 ವರ್ಷ ಆಯಿತು ಮದುವೆ ಆಗಿ. ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದಾರೆ. ನಮ್ಮ ಅದಕ್ಕೆ ಇದು 35 ವರ್ಷಕ್ಕೆ ಗಂಡನ್ನು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರೋದು ಇದೆ ಫಸ್ಟು. ಅದು ಬಾಗಿಲೇ ತೆಗಿಯಲ್ಲ, ಬಾಗ್ಲತೆ ಬೆಳಗ್ಗೆ ಮಾತ್ರ ಅನಿಸುತ್ತೆ. ನಾವು ಬಂದಿದ್ದಕ್ಕೂ ನೋಡಿ ಅಲ್ಲೊಬ್ಬರು ರಂಗೋಲಿ ಹಾಕ್ತಾ ಇದ್ದಾರೆ. ನಾವು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇಲ್ಲಾಂದರೆ ನಮ್ಗೆ ಅಲ್ಲಿ ಮೇಲೆ ವಿಗ್ರಹ ಇದೆ, ದೇವರಿದೆ ಅಂತಲೇ ನಮಗೆ ಗೊತ್ತಾಗಲ್ಲ. ಒಂದೊಂದು ಕಡೆನೂ ಪೂಜೆ ಮಾಡ್ಕೊಂಡು ಹೋದ್ರು. ನಾವು ಅವ್ರ ಹಿಂದೆನೇ ಹೋಗ್ತಾಯಿದ್ವು. ಆಮೇಲೆ ನೋಡಿದ್ರೆ ಮೇಲೆ ಹೋದ್ರು. ನಾವೆಲ್ಲ ಹೋಗ್ಬೋದಾ ಇಲ್ವಾ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಒಂಥರ ನನಗೆ ಹೆಂಗೆ ಒಂಥರ ಶಾಕ್ ಆದರೆ ಹೆಂಗಾಗುತ್ತೆ ಹಂಗಾಯಿತು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ನಮ್ಮ ಅದಕ್ಕೆ 35 ವರ್ಷ. ಯಾಕಂದರೆ ಇಷ್ಟು ದೂರ ಇಲ್ಲ. ಅಣ್ಣ ಡ್ರೈವ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ, ಒಬ್ಬನೇ ಅಲ್ವಾ, ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಮ್ಮ ನನಗೆ ಹೋಗೋಕ್ಕಾಗಲ್ಲ. ಓಂ ಶಕ್ತಿ ಇನ್ನೊಂದು ಬಸ್ ಬಂದಿದೆ, ಪೂಜೆ ಮಾಡಿ ಬಸ್ಸಿಗೆ ಕೂತ್ಕೊಳ್ತಾ ಇದ್ದಾರೆ. ನಮ್ಮ ಬಸ್ ಅಲ್ಲಿದೆ. ಆಮೇಲೆ ನಮ್ಮಣ್ಣ ಇಲ್ಲಮ್ಮ ನೀವೆಲ್ಲ ಹೋಗ್ಬಿಟ್ಟು ಬನ್ನಿರಿ ಅಂತೇಳ್ಬಿಟ್ಟು ಕಳಿಸಿರೋದು ಹೆಂಡ್ತಿನ. ಅವಳಿಗೂ ಮನಸ್ಸಿಲ್ಲ ಗಂಡನ ಬಿಟ್ಬಿಟ್ಟು ಬರೋಕ್ಕೆ, ಫಸ್ಟ್ ಟೈಮ್ ಅಲ್ವಾ. ಇಲ್ಲ ರೀ ನಾನು ಹೋಗಲ್ಲ ಅಂತಿದ್ಲು. ಅವನು ಗದ್ರಿಸ್ಬಿಟ್ಟು ಕಳಿಸಿರೋದಕ್ಕೆ
35 ವರ್ಷ ಆಗಿದ್ರು ಲೈಲಾ ಮಜ್ನು ಥರ ಏನು 3 ಹೊತ್ತು ಊಟ ಮಾಡಿದ್ರ, ತಿಂಡಿ ತಿಂದ್ರ, ಏನು ತಿಂದ್ರಿ, ಮಗನೂ ಗಂಡನ ಬಿಟ್ಬಿಟ್ಟು ಬಂದಿದ್ದಾಳೆ ಅಲ್ವಾ. ಅಪ್ಪ ಇವಳು ಅಸಾಧ್ಯದವಳು ಇವಳು. ಅಸಾಧ್ಯದ ನೋಡಿ. ಅಲ್ಲಿ ಗ್ಲಾಸ್ ಪೀಸ್ ಇದೆ, ಹುಷಾರು ಬೇಬಿ, ವೀಡಿಯೋ ಮಾಡ್ಕೊಂಡು ಬರುವಾಗ ಹುಷಾರು ಅಂತಾಳೆ. ಹಂಗೆ ನೋಡ್ಕೊಳ್ತಾಳೆ, ತಾಯಿ ಥರ ನೋಡ್ಕೊತಾಳೆ. ನೋಡಿದ್ರ ಬೆಳಗ್ಗೆನೇ ಸ್ಪೆಷಲ್ಲು ಒಂದು ವಿಡಿಯೋ ತೋರಿಸಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.